ಕ್ರಿಶ್ಚಿಯನರು ಭಾನುವಾರ ಮಾತ್ರ ಯಾಕೆ ಚರ್ಚ್ಗೆ ಹೋಗ್ತಾರೆ? ಭಾನುವಾರವನ್ನ ಯಾಕೆ ಅವರು ವಿಶೇಷವಾಗಿ ನೋಡ್ತಾರೆ? ಈ ಒಂದು ಭಾನುವಾರನೇ ಕ್ರಿಶ್ಚಿಯನರು ಚರ್ಚ್ಗೆ ಹೋಗ್ಬೇಕು ಅಂತ ಬೈಬಲ್ ಅಲ್ಲಿ ಎಲ್ಲಾದ್ರೂ ಬರೆದಿದ್ಯಾ ಅಥವಾ ಬೈಬಲ್ ಅಲ್ಲಿ ಏನಾದ್ರೂ ಪ್ರೂಫ್ ಇದೆಯಾ? ಎಸ್ ಇದೆ. 1 ಕೊರಿಂಥಿ 15ನೇ ಅಧ್ಯಾಯ 12ನೇ ವಾಕ್ಯವನ್ನ ನಾವು ನೋಡೋದಾದ್ರೆ, ನಂಬರ್ 1 ಯಾಕೆ ಭಾನುವಾರ ವಿಶೇಷ ಅಂತಂದ್ರೆ, ಏಸು ಕ್ರಿಸ್ತನು ಪುನರುತ್ಥಾನವಾದಂತ ದಿವಸ ಭಾನುವಾರ 1. ಇನ್ನು 2ನೇ ಕಾರಣ ಏನಪ್ಪಾ ಅಂತಂದ್ರೆ, ಪುನರುತ್ಥಾನವಾದಂತ ಕ್ರಿಸ್ತನನ್ನ ಪ್ರಕಟಿಸುತ್ತಿದ್ದಾರೆ ಶಿಷ್ಯರು, ಅಂದ್ರೆ ಅಪೋಸ್ತಲರೆಲ್ಲರೂ ಕೂಡ ಏಸು ಕ್ರಿಸ್ತನು ಪುನರುತ್ಥಾನವಾದಂತ ದಿವಸವನ್ನ ಅಂದ್ರೆ ಪುನರುತ್ಥಾನವಾದಂತ ಕ್ರಿಸ್ತನನ್ನ ಅವರು ಪ್ರಕಟಿಸುತ್ತಿದ್ದಾರೆ. ಆದ್ದರಿಂದ ಈ ಒಂದು ಭಾನುವಾರ ದಿವಸ ವಿಶೇಷ. ಭಾನುವಾರವೇ ಏಸು ಕ್ರಿಸ್ತರು ಪುನರುತ್ಥಾನವಾಗಿದ್ದಾರೆ ಅನ್ನೋದಕ್ಕೆ ಏನಾದ್ರೂ ಪ್ರೂಫ್ ಇದೆಯಾ ಅಂತಂದ್ರೆ ಖಂಡಿತವಾಗಿಯೂ ಇದೆ. ಮತ್ತಾಯ 28:1, ಮಾರ್ಕ 16:2, ಲೂಕ 24:1, ಯೋಹಾನ 20:1 ಪ್ರಕಾರ ಯೇಸು ಕ್ರಿಸ್ತನು ಭಾನುವಾರದಂದು ಪುನರುತ್ಥಾನವಾಗಿದ್ದಾರೆ ಅನ್ನುವುದಕ್ಕೆ ಈ ವಾಕ್ಯಗಳೇ ರುಜು. ಇನ್ನು ಅಪೋಸ್ತಲರೆಲ್ಲರೂ ಕೂಡ ಭಾನುವಾರದಂದು ಸಭೆಯಾಗಿ ಕೂಡಿಕೊಳ್ಳುತ್ತಿದ್ದರು. ಅಪೋಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಚನವನ್ನು ನಾವು ನೋಡೋದಾದ್ರೆ, ವಾರದ ಮೊದಲನೇ ದಿವಸ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಅಂತ ನೋಡ್ತೇವೆ. ನಾವು ಹೊಸ ಒಡಂಬಡಿಕೆ